ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಚಿತ್ರ ಮಾರ್ಕ್ ಬಿಡುಗಡೆಗೊಂಡಿದೆ. ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರೋ ಮಾರ್ಕ್ ಚಿತ್ರ ಸಿನಿ ರಸಿಕರ ಮನಗೆಲ್ಲುವಲ್ಲಿ ಸಕ್ಸಸ್ ಕಂಡಿದೆ. ಕೇವಲ 107 ದಿನಗಳಲ್ಲಿ ಈ ಚಿತ್ರದ ಚಿತ್ರೀಕರಣವನ್ನ ಪೂರ್ಣಗೊಳಿಸಿದ್ದು, ಈ ಹಿಂದೆ ಪ್ರೆಸ್ ಮೀಟ್ ನಲ್ಲಿ ಕಿಚ್ಚ ಸುದೀಪ್ ಈ ಚಿತ್ರವನ್ನ ಅತಿ ಕಡಿಮೆ ಸಮಯದಲ್ಲಿ ಮುಗಿಸಿದ್ದೇವೆ ಎಂದು ಹೇಳಿದ್ರು. 80ರಿಂದ 90 ಲೊಕೇಶನ್ಗಳಲ್ಲಿ ಈ ಚಿತ್ರದ ಚಿತ್ರೀಕರಣ ಮುಗಿಸಿದ್ದು, ಅತಿ ಕಡಿಮೆ ಸಮಯದಲ್ಲಿ ಚಿತ್ರ ನಿರ್ಮಾಣ ಮಾಡಿ ಸುದೀಪ್ ಸಕ್ಸಸ್ ಕಂಡಿದ್ದಾರೆ. ಈ ಚಿತ್ರಕ್ಕಾಗಿ ಸುದೀಪ್ ನೀಡಿದ ಡೆಡಿಕೇಶನ್ ನೋಡಿದ್ರೆ ಸಿನಿಮಾವನ್ನ ಅವರು ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಿನಿಮಾದ ಚಿತ್ರೀಕರಣದ ವೇಳೆ ನಿದ್ರೆ ಕೂಡ ಮಾಡದೆ ವಿಶ್ರಾಂತಿಯನ್ನು ಪಡೆಯದೆ ಚಿತ್ರೀಕರಣ ಮುಗಿಸಿದ್ದೇವೆ ಎಂದು ಸುದೀಪ್ ಹೇಳಿದ್ರು. ಕೊನೆಗೂ ಅಭಿಮಾನಿಗಳ ಕಾತರಕ್ಕೆ ತೆರೆ ಬಿದ್ದಿದೆ. ಮಾರ್ಕ್ ಚಿತ್ರ ಬಿಡುಗಡೆಗೊಂಡಿದೆ. ಹಾಗಿದ್ರೆ ಹೇಗಿದೆ ಈ ಚಿತ್ರ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ನೀಡಲಿಕ್ಕಿದ್ದೇವೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ನೀವು ಕಿಚ್ಚ ಸುದೀಪ್ ಅಭಿಮಾನಿ ಆಗಿದ್ರೆ ಈ ಚಿತ್ರ ನಿಮಗೆ ಒಂದೊಳ್ಳೆ ಮಾಸ್ ಎಕ್ಸ್ಪೀರಿಯನ್ಸ್ ಅನ್ನ ನೀಡೋದಂತೂ ಪಕ್ಕ. ಒಬ್ಬ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿರ್ತಾನೆ. ಆತ ಸಸ್ಪೆಂಡ್ ಆಗಿದ್ರು ರಾಜಕಾರಣಿಗಳ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲೋ ಕೆಲಸ ಮಾಡ್ತಾನೆ. ಹಾಗೆ ಆ ಊರಿನಲ್ಲಿ ಮಕ್ಕಳ ಕಳ್ತನ ಆಗತ್ತೆ. ಆ ಕಳ್ತನವನ್ನ ಭೇದಿಸಲು ನಟನಿಗೆ ಎದುರಾಗೋ ಸವಾಲುಗಳೇನು ಎನ್ನುವುದನ್ನ ಈ ಚಿತ್ರ ತೋರಿಸುತ್ತೆ. ಈ ಚಿತ್ರ ಒಂದು ಕಾಮನ್ ಕಥೆಯಾಗಿದ್ದು, ಅದನ್ನ ನಿರ್ದೇಶಕರು ಹೇಳಿದ ರೀತಿ ಮಾತ್ರ ಅದ್ಭುತವಾಗಿದೆ. ಇನ್ನು ಬಾದ್ಶಾ ಸುದೀಪ್ ಅಭಿನಯ ನಿಜಕ್ಕೂ ಮಾಸ್ ಆಗಿದ್ದು, ಕಿಚ್ಚನ ಸ್ವಾಗ್ ಲುಕ್ ಗೆ ಅಭಿಮಾನಿಗಳು ಫಿದಾ ಆಗೋದಂತೂ ಗ್ಯಾರಂಟಿ. ಡ್ಯಾನ್ಸ್, ಡೈಲಾಗ್, ರೊಮ್ಯಾನ್ಸ್ ಇದ್ಯಾವುದಕ್ಕೂ ಈ ಚಿತ್ರದಲ್ಲಿ ಸ್ಪೇಸ್ ಕಮ್ಮಿ ಆಗಿಲ್ಲ. ದಮ್ ಹೊಡೆಯೋದು ಕಮ್ಮಿ ಮಾಡಬೇಕು ಎನ್ನುವಂತ ಡೈಲಾಗ್ ಥಿಯೇಟರ್ ನಲ್ಲಿ ಒಂದೊಳ್ಳೆ ಮಜವನ್ನ ನೀಡೋದಂತೂ ಗ್ಯಾರಂಟಿ. ಇನ್ನು ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಒಂದೊಳ್ಳೆ ಡೀಸೆಂಟ್ ಎಫರ್ಟ್ ಈ ಚಿತ್ರದಲ್ಲಿ ನಿಮ್ಗೆ ಕಾಣಸಿಗುತ್ತೆ. ಎಲ್ಲಾ ಪಾತ್ರಕ್ಕೂ ಅದರದೇ ಆದಂತ ತೂಕ ನೀಡುವಲ್ಲಿ ನಿರ್ದೇಶಕ ಸಕ್ಸಸ್ ಅನ್ನ ಕಂಡಿದ್ದಾರೆ. ಕಾಳಿ ಸಾಂಗ್ ಬರುವಾಗ ಮಾತ್ರ ನಿಮಗೆ ಕಿಚ್ಚನ ಸ್ವಾಗ್ ಲುಕ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದೊಳ್ಳೆ ವಿಜುವಲ್ ಟ್ರೀಟ್ ಕೂಡ ನಿಮ್ಗೆ ಈ ಸಿನಿಮಾದಲ್ಲಿ ಸಿಗೋದು ಮಾತ್ರ ಪಕ್ಕ. ಸುದೀಪ್ ಅಭಿಮಾನಿಗಳಿಗೆ ಒಂದೊಳ್ಳೆ ಹಬ್ಬದ ವಾತಾವರಣವನ್ನ ಈ ಚಿತ್ರ ಕ್ರಿಯೇಟ್ ಮಾಡಿ ಕೊಡೋದಂತೂ ಪಕ್ಕ ಎನ್ನಲಾಗಿದೆ. ಹಾಗಿದ್ರೆ ಈ ಚಿತ್ರ ಎಷ್ಟು ಕಲೆಕ್ಷನ್ ಮಾಡಬಹುದು ಎನ್ನೋ ಲೆಕ್ಕಾಚಾರ ನೋಡೋದಾದ್ರೆ, ಕ್ರಿಸ್ಮಸ್ ದಿನವೇ ಕನ್ನಡದ 2 ಬ್ಲಾಕ್ ಬಾಸ್ಟರ್ ಸಿನಿಮಾ ರಿಲೀಸ್ ಆಗಿದ್ದು, ಎರಡೂ ಕೂಡ ಚೆನ್ನಾಗಿದೆ ಎನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಮಕ್ಕಳಿಗೆ ಕ್ರಿಸ್ಮಸ್ ರಜೆ ಇರೋ ಕಾರಣ ಎರಡೂ ಸಿನಿಮಾವನ್ನ ನೋಡೋಕೆ ಜನ ಥಿಯೇಟರ್ಗೆ ಬರ್ತಾರೆ. ಸ್ಟಾರ್ ಸಿನಿಮಾಗಳು ಮೊದಲ ದಿನವೇ ಉತ್ತಮ ಕಲೆಕ್ಷನ್ ಅನ್ನ ಮಾಡ್ತವೆ. ಯಾಕಂದ್ರೆ ಅವರ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟನ ಚಿತ್ರವನ್ನ ಕಣ್ತುಂಬಿಕೊಳ್ಳೋ ಕುತೂಹಲ ಹೆಚ್ಚಾಗಿರೋ ಕಾರಣ ಅನೇಕ ಶೋಗಳು ಸೋಲ್ಡ್ ಔಟ್ ಆಗಿ ಬಿಡ್ತವೆ. ಬೆಳಿಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಪ್ರಾರಂಭವಾಗಲಿದ್ದು, ಬಹುತೇಕ ಎಲ್ಲಾ ಕಡೆ ಹೌಸ್ಫುಲ್ ಆಗಿದೆ. ಇನ್ನು ಮಾರ್ಕ್ ಸಿನಿಮಾ ಕರ್ನಾಟಕದಾದ್ಯಂತ 330ಕ್ಕೂ ಹೆಚ್ಚು ಸ್ಕ್ರೀನ್ ಅಲ್ಲಿ ಬಿಡುಗಡೆಗೊಂಡಿದ್ದು, ಈ ಕಾರಣಕ್ಕೆ ಉತ್ತಮ ಗಳಿಕೆ ಕಾಣುವ ನಿರೀಕ್ಷೆ ಕೂಡ ವ್ಯಕ್ತವಾಗಿದೆ. ಕೆಲ ಸಿನಿಮಾ ವಿಶ್ಲೇಷಕರ ಪ್ರಕಾರ ಮೊದಲ ದಿನ 8ರಿಂದ 10 ಕೋಟಿ ಕಲೆಕ್ಷನ್ ಆಗುವ ನಿರೀಕ್ಷೆ ಕೂಡ ಇದೆ. ಕ್ರಿಸ್ಮಸ್ ಆಗಿರೋ ಕಾರಣ ಕಲೆಕ್ಷನ್ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಕೂಡ ಇದೆ ಎನ್ನಲಾಗಿದೆ. ಈ ಹಿಂದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಮೊದಲ ದಿನವೇ 8 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು. ಕಿಚ್ಚ ಸುದೀಪ್ ಅಭಿನಯ ಡ್ಯಾನ್ಸ್ ನೋಡೋದೆ ಒಂಥರ ಖುಷಿ. ಅಭಿಮಾನಿಗಳ ಕಾತರಕ್ಕೆ ಇದೀಗ ತೆರೆ ಬಿದ್ದಿದೆ. ಸುದೀಪ್ ಬಿಗ್ ಬಾಸ್ ಸಿಸಿಎಲ್ ನಲ್ಲಿ ಬಿಸಿ ಆಗ್ತಾರೆ. ಅವರ ಸಿನಿಮಾ ಬಿಡುಗಡೆ ಆಗಲ್ಲ ಅಂತ ಕಾದು ಕುಳಿತ ಅಭಿಮಾನಿಗಳಿಗೆ ಈ ಬಾರಿ ಸುದೀಪ್ ಒಂದೊಳ್ಳೆ ಚಿತ್ರವನ್ನ ನೀಡಿದ್ದಾರೆ. ಇತ್ತೀಚೆಗೆ ಸುದೀಪ್ ಒಂದು ವೇದಿಕೆಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಿದ್ರು. ಒಂದೊಳ್ಳೆ ಚಿತ್ರ ಮಾಡಿದ್ರೆ ಮಾತ್ರ ಸಾಲಲ್ಲ, ಅದನ್ನ ಅಭಿಮಾನಿಗಳು ಇಷ್ಟಪಡಬೇಕು, ನೋಡಬೇಕು, ಆವಾಗ್ಲೇ ಆ ಚಿತ್ರ ಗೆಲ್ಲೋಕೆ ಸಾಧ್ಯ ಅಂತ. ಕನ್ನಡ ಚಿತ್ರರಂಗ ಇತ್ತೀಚೆಗೆ ಅನೇಕ ಪ್ರಯೋಗಗಳಿಗೆ ಮುಂದಾಗಿದ್ದು, ಆ ಪ್ರಯೋಗಗಳಲ್ಲಿ ಸಕ್ಸಸ್ ಅನ್ನ ಕಂಡಿದೆ. ಆದ್ರೆ ಅನೇಕ ವರ್ಷಗಳಿಂದ ಪೈರಸಿ ಕಾಟ ಚಿತ್ರರಂಗವನ್ನ ಕಾಡ್ತಾ ಇದೆ. ಚಿತ್ರ ಬಿಡುಗಡೆಗೊಂಡ ದಿನವೇ ಆ ಚಿತ್ರದ ಲಿಂಕ್ ಗಳು ಟೆಲಿಗ್ರಾಮ್ ನಲ್ಲಿ ಓಡಾಡೋಕೆ ಪ್ರಾರಂಭವಾಗುತ್ತೆ. ಈ ಎಲ್ಲಾ ಸವಾಲುಗಳ ನಡುವೆಯೂ ಚಿತ್ರತಂಡ ಒಂದೊಳ್ಳೆ ಸಿನಿಮಾ ನೀಡಿದೆ. ಸುದೀಪ್ ನಟನೆ, ಮ್ಯಾನರಿಸಂ ನಿಮಗೆ ಇಷ್ಟ ಆಗೋದಂತೂ ಪಕ್ಕ. ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೂಡ ಈ ಸಿನಿಮಾ ನೀಡೋದರಲ್ಲಿ ಸಕ್ಸಸ್ ಅನ್ನ ಕಂಡಿದೆ. ಅಭಿನಯ ಚಕ್ರವರ್ತಿ ನಟನೆ ಪ್ರೇಕ್ಷಕರ ಗಮನ ಸೆಳೆಯೋಕೆ ಈಗಾಗಲೇ ಪ್ರಾರಂಭಿಸಿದೆ. ಹಾಗಾದ್ರೆ ಇನ್ಯಾಕ್ ತಡ, ಈಗಲೇ ಚಿತ್ರಮಂದಿರಕ್ಕೆ ಹೋಗಿ ಮಾರ್ಕ್ ಸಿನಿಮಾವನ್ನ ನೋಡಿ. ಈಗಾಗಲೇ ಮಾರ್ಕ್ ಸಿನಿಮಾ ನೀವು ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ.